ಆಸ್ಪತ್ರೆಯಲ್ಲಿ ಅವರು ತಮ್ಮ ಟೆಸ್ಟ್ ಕಾರ್ಯಗಳನ್ನು ಬಿಟ್ಬಿಟ್ಟು ಅಲ್ಲಿ ಬಂದು ಅವರು ಸೇವೆ ಮಾಡಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಆ ಒಂದು ಸೇವಾ ಮನೋಭಾವ ಈಗ ಅವ್ರ ಮಕ್ಕಳಲ್ಲಿ ನಾನು ಕಂಡುಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಧರ್ಮಗಳು ಸಹಿತ ಆ ಸೇವಾ ಮನೋಭಾವ ಇಟ್ಕೊಂಡಿದ್ದಾರೆ. ಅಷ್ಟೇ ಅದೇ ಸೇವೆ ಅವರು ಮಾಡ್ತಾ ಇದ್ದಾರೆ. ಚಿಕ್ಕ ಮಗಳೂ ಅಷ್ಟೇ ಅಂತ ಒಬ್ಬ ನಾವು ಅವ್ರನ್ನ ನಮ್ಮ ತಾಯಿ ಒಪ್ಪಿಗೆ ಹೋದರೆ ಅವರು ನಮಗೆ ಎರಡನೇ ತಾಯಿನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅಂತ ಒಳ್ಳೆ ತಾಯಿ ಈಗ ನಮ್ಮ ಮಧ್ಯೆ ಇಲ್ಲ. ಅವರ ಪ್ರೀತಿ ಮಾತ್ರ ನಮ್ಮಲ್ಲಿದೆ, ಅವರ ನೆನಪು ಮಾತ್ರ ನಮ್ಮಲ್ಲಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಸಮಾಧಾನ ಕೊಡಲಿ. ನಿಜವಾಗ್ಲೂ ಅವರು ದೇವಸ್ಥಾನ ಗ್ರಾಮದಲ್ಲಿ ಅವರ ದೇವರ ಹೊರಗಡೆ ಇದ್ದಾರೆ ಅಂತ ನಾನಂತೂ ನೆನೆಸ್ತೀನಿ. ಸಂತೋಷವಾಗಿದ್ದಾರೆ. ನಮ್ಮಲ್ಲಿ ನೋಡ್ತಾಯಿದ್ದಾರೆ. ಒಂದು ಮಾರ್ಗದರ್ಶನಕ್ಕೆ ಅವರು ಒಂದರಿಂದ ಕೊಡ್ತಾ ಇದ್ದಾರೆ. ಅವರು ಜೀವನದಲ್ಲಿ ಅಳವಡಿಸಿಕೊಂಡಂಥ ಮಾರ್ಗದರ್ಶನ ನಾವೆಲ್ಲರೂ ಪ್ರತಿಯೊಬ್ಬರು ಅಳವಡಿಸ್ಕೊಂಡು ಹೋಗಬೇಕು. ಹೋದರೆ ನಮ್ಮೆಲ್ಲರೂ ದೇವರು ಆಶೀರ್ವಾದ ಮಾಡ್ತಾ ಇದ್ದು ನಾನಂತೂ ನಂಬಿದ್ದೇನೆ. ದೇವರು ಅವ್ರು ಬಿಟ್ಟು ಹೋಗ್ತಕ್ಕಂಥ ನಮ್ಮೆಲ್ಲರೂ ನಮಗೆ ಒಂದು ಬೇಡ ಕೊಡಿ, ಭಾಷಕ್ತಿ ಕೊಡಿ, ದೇವರ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ